ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಬೈಕ್ ಆಲ್ ನ್ಯೂ 2025 ರಾಯಲ್ ಎನ್ಫೀಲ್ಡ್ ಸ್ಕ್ರಾಮ್ 440 ಬೈಕ್ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಬನ್ನಿ, ಬೈಕ್ನ ಸ್ಪೆಸಿಫಿಕೇಶನ್, ಫೀಚರ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಫೈನಲ್ ಆಗಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಡೈವ್ ಇನ್ ಟು ರಿವ್ಯೂ. ಸ್ಕ್ರಾಮ್ 440 ಬೈಕ್ ಮೇಲೆ ಆರಾಮಾಗಿ ಕುತ್ಕೊಳಕ್ಕಾಗಲ್ಲ, ಯಾಕಂದರೆ ತುಂಬಾ ಹೈಟ್ ಇದೆ. ಸೊ ನನ್ನ ಹೈಟ್ ಅಷ್ಟಿದ್ರೆ, ಅಂದರೆ ನನ್ನ ಹೈಟ್ ಬಂದು 5.7, ಅವರು ಆರಾಮಾಗಿ ಕುತ್ಕೊಬೋದು. ಅದಕ್ಕಿಂತ ಕುಳ್ಳ ಇರೋರು ಕುತ್ಕೊಳಕ್ಕಾಗಲ್ಲ ನಾರ್ಮಲ್ ಆಗಿ. ಸೊ ಫುಟ್ ಪೆಕ್ಸ್ ಮೇಲೆ ಕಾಲಿಟ್ಟೆ ಹತ್ಬೇಕು. ಆ್ಯಂಡ್ ನನ್ನ ಹೈಟ್ ಬಂದು 5.7 ಆಗಿರೋದ್ರಿಂದ ಒಂದು ಕಾಲು ಫ್ಲಾಟ್ ಫುಟ್ ಆಗುತ್ತೆ, ಎರಡು ಕಾಲು ಫ್ಲಾಟ್ ಫುಟ್ ಆಗಲ್ಲ. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 200 mm ಬರುತ್ತೆ. ಸೊ ಇಟ್ಸ್ ಆನ್ ಬಿಗ್ ಬೈಕ್ ಅಂತಲೇ ಹೇಳ್ಬೋದು. ತುಂಬಾ ದೊಡ್ಡದಾಗಿದೆ, ಉದ್ದನೂ ಇದೆ, ಅಗಲನೂ ಇದೆ. ವೈಡ್ ಹ್ಯಾಂಡಲ್ ಬಾರ್ ಬರುತ್ತೆ. ಆ್ಯಂಡ್ ರೈಡಿಂಗ್ ಪೋಸ್ಚರ್ ಈ ಥರ ಇದೆ. ಇಟ್ಸ್ ಆನ್ ಅಪ್ರೈಟ್ ಸೀಟಿಂಗ್ ಪೋಸ್ಚರ್. ಟ್ರಾವೆಲಿಂಗ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಲಾಂಗ್ ಡ್ರೈವ್ ಹೋಗೋಕ್ಕೆ ಎಲ್ಲ ಲೈಕ್ ಹಳೆ ಹಿಮಾಲಯನ್ ಥರನೇ ಇದೆ. ಆದರೆ ಮುಂದ್ಗಡೆ ಅದು ಗಾಡಿಲ್ಲ ಅಷ್ಟೇ. ಬಿಟ್ಟರೆ ಹಳೆ ಸ್ಕ್ರಾಮ್ ಏನಿತ್ತು ಅದಕ್ಕೇನೆ ಒಂದು ಸ್ವಲ್ಪ ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಮಾಡಿದ್ದಾರೆ. ಅದು 411cc ಇತ್ತು, ಇದು 440cc ಬಂದಿದೆ. ಸೊ ಇಟ್ಸ್ ಆನ್ ಬಿಗ್ ಬೈಕ್. ಆ್ಯಂಡ್ ಇದನ್ನ ಏನೋ ಡಬಲ್ ಸ್ಟ್ಯಾಂಡ್ ಆಗೋಕ್ಕೆ ತುಂಬಾ ಕಷ್ಟಪಡಬೇಕಾಗುತ್ತೆ. ನನಗೆ ಆಗಲಿಲ್ಲ, ಬಟ್ ಏನೋ ಟ್ರೈ ಮಾಡಿ ಹಾಕಿದ್ದೀನಿ. ಬಟ್ ತುಂಬಾ ವೆಯ್ಟ್ ಇದೆ ಗಾಡಿ, 196 kg ಬರುತ್ತೆ. ಸೊ ಗಾಡಿದು ಬಾಡಿ ರೇಷಿಯೋ ಆಫ್ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿ ಮಾಡಿದ್ರು ತುಂಬ ಮೆಟಲ್ ಪಾರ್ಟ್ ಇರೋದ್ರಿಂದ ಡಬಲ್ ಸ್ಟ್ಯಾಂಡ್ ಆಗೋಕ್ಕೆ ಹೆವಿ ಆಗುತ್ತೆ. ಸೊ ಇಬ್ಬರು ಬೇಕೇ ಬೇಕು ಡಬಲ್ ಸ್ಟ್ಯಾಂಡ್ ಆಗೋಕ್ಕೆ. ಒಬ್ಬರಿಂದ ಆಗೋಕ್ಕೆ ಇಟ್ಸ್ ಲೈಕ್ ಅವನು ತುಂಬ ಹೆವಿ ಇರಬೇಕು. ನಾರ್ಮಲ್ 60-70 kg ಇರೋರೆಲ್ಲ ಎತ್ತಾಕೋಕ್ಕಾಗಲ್ಲ. ಆ್ಯಂಡ್ ಶೂಸೂ ಗಟ್ಟಿ ಇರಬೇಕು. ಸ್ಕ್ರಾಮ್ 440 ಫ್ರಂಟ್ ವೀಲ್ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 19 inches ಟೈರ್ ಪ್ರೊಫೈಲ್, ಟ್ಯೂಬ್ಲೆಸ್ ಟೈರ್ ಅಲಾಯ್ ವೀಲ್ಸ್ ಜೊತೆ ಬರುತ್ತೆ. ಹಳೆ ಹಿಮಾಲಯನ್ನು ಟ್ಯೂಬ್ ಟೈರ್ ಬರ್ತಿತ್ತು, ಇದು ಟ್ಯೂಬ್ಲೆಸ್ ಮಾಡಿದ್ದಾರೆ. ಸೊ ಆಫ್ ರೋಡಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ಫ್ರಂಟ್ ಮಡ್ಗಾರ್ಡ್ ಎಲ್ಲ ಫೈಬರ್ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಫ್ರಂಟ್ ವೀಲ್ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನಲ್ ABS ಬರುತ್ತೆ, ಬೈ ಬ್ರೇಕ್ ಕ್ಯಾಲಿಪರ್ ಬರುತ್ತೆ. ಬ್ಯಾಕ್ ವೀಲ್ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಮೋನೋಶಾಕ್ ಸಸ್ಪೆನ್ಷನ್ ಬರುತ್ತೆ, ಅಡ್ಜಸ್ಟ್ ಎಲ್ಲ ಮಾಡ್ಕೊಬೋದು. ಬ್ಯಾಕ್ ಸೈಡ್ ವೀಲ್ ವಿಚಾರಕ್ಕೆ ಬಂದಾಗ 17 inches ಟೈರ್ ಪ್ರೊಫೈಲ್, ಟ್ಯೂಬ್ಲೆಸ್ ಟೈರ್ ಅಲಾಯ್ ವೀಲ್ಸ್ ಜೊತೆ ಬರುತ್ತೆ. ಆ್ಯಂಡ್ ಬ್ಯಾಕ್ ಸೈಡ್ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಇಟ್ಸ್ ಆ್ಯಂಡ್ ಡ್ಯುಯಲ್ ಚಾನಲ್ ABS, ಸ್ವಿಂಗರ್ ಅಮ್ನೆಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಅಲಾಯ್ ವೀಲ್ಸ್ ಕೊಟ್ಟಿರೋದ್ರಿಂದ ಆಫ್ ರೋಡಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು, ಎಲ್ಲಿಗೆ ಬೇಕಾದ್ರೂ ತಗೊಂಡೋಗ್ಬೋದು. ಅಂದರೆ ಆಫ್ ರೋಡಿಂಗ್ ಮಾಡ್ಬೋದು ಅಂತ ಹೇಳಿದ್ರೆ ಏನು ಪಂಚರ್ ಆಗಲ್ಲ, ಏನು ಆಗಲ್ಲ. ಆದರೆ ನೀವೇ ಫಿಕ್ಸ್ ಮಾಡ್ಕೊಬೋದು. ಇದೇನಿದ್ರು ಸಿಟಿ ಯೂಸೇಜ್ಗೆ ಟೈಪ್ ಪಂಚರ್ ಆದರೆ ಬೇಗ ಫಿಕ್ಸ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಂತ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಆ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಹೇಳ್ತಿರೋದು. ಅದು ಬಿಟ್ಟರೆ ಆಫ್ ರೋಡಿಗೆ ಸ್ಪೋಕ್ಸ್ ವೀಲ್ಸೇ ಚೆನ್ನಾಗಿ ಅಂತ ನನ್ನ ಪ್ರಕಾರ ಹೇಳ್ತೀನಿ. ಬ್ಯಾಕ್ ವೀಲ್ನ ಡ್ರೈವ್ ಬಂದು ಚೈನ್ ಡ್ರೈವ್, ಸಸ್ಪೆನ್ಷನ್ ಎಲ್ಲ ಸ್ಮೂತ್ ಆಗಿದೆ ಅಂತಾನೆ ಹೇಳ್ಬೋದು. ಹಳೆ ಹಿಮಾಲಯನ್ ಬೈಕ್ನ ಯಾರು ತಗೊಳಕ್ಕಾಗಿಲ್ವೋ ಅವರು ಈ ಬೈಕ್ನ ತಗೊಳ್ಬೋದು, ಯಾಕಂದರೆ ಸೇಮ್ ಟೈಪ್ ಇದೆ. ಆ್ಯಂಡ್ ಇಂಜಿನ್ ಮಾತ್ರ ದೊಡ್ಡದು ಮಾಡಿದ್ದಾರೆ, 440cc ಮಾಡಿದ್ದಾರೆ. ಅದು ಬಿಟ್ಟರೆ ಎವ್ರಿಥಿಂಗ್ ಈಸ್ ಸೇಮ್. ಮುಂದ್ಗಡೆ ಗಾರ್ಡ್ ಬರಲ್ಲ, ಏನೋ ಫೇರಿಂಗ್ಸ್ ಥರ ಗಾರ್ಡ್ ಬರಲ್ಲ. ಅಷ್ಟೇ ಬಿಟ್ಟರೆ ಇಟ್ಸ್ ಎ ಹಿಮಾಲಯನ್ ಬೈಕ್ ಕಮ್ಸ್ ವಿತ್ ಅನ್ ಸ್ಕ್ರಾಮ್ 440 ನೇಮ್. ಅಷ್ಟೇ ಬಿಟ್ಟರೆ ಡಿಸ್ಪ್ಲೇಸ್ಮೆಂಟ್ ಎಲ್ಲ ಜಾಸ್ತಿ ಆಗಿದೆ. ಸೊ 6 speed ಗೇರ್ ಟ್ರಾನ್ಸ್ಮಿಷನ್, ಆರಾಮಾಗಿ ಲಾಂಗ್ ಡ್ರೈವ್ ಎಲ್ಲ ಹೋಗ್ಬೋದು. ಸ್ಕ್ರಾಮ್ 440 ಬೈಕ್ನಲ್ಲಿ 2 types ಆಫ್ ವೇರಿಯಂಟ್ಸ್ ಬರುತ್ತೆ. ಫಸ್ಟ್ ವೇರಿಯಂಟ್ ಬಂದು ಸ್ಪೋಕ್ ವೀಲ್ ವೇರಿಯಂಟು, ಸೆಕೆಂಡ್ ವೇರಿಯಂಟ್ ಬಂದು ಅಲಾಯ್ ವೀಲ್ಸ್ ವೇರಿಯಂಟು. ಸ್ಪೋಕ್ ವೀಲ್ ನಲ್ಲಿ ಟ್ಯೂಬ್ ಟೈರ್ ಆಗಿರುತ್ತೆ, ಅಲಾಯ್ಸ್ ವೀಲ್ ಅಲ್ಲಿ ಟ್ಯೂಬ್ಲೆಸ್ ಟೈರ್ ಆಗಿರುತ್ತೆ. ಆದ್ರೆ ಲುಕ್ಸ್ ವಿಚಾರಕ್ಕೆ ಬಂದಾಗ ಸ್ಪೋಕ್ ವೀಲ್ ವೇರಿಯಂಟ್ ಸಖತ್ತಾಗಿ ಕಾಣುತ್ತೆ. ಅದು ಬಿಟ್ರೆ ಎರಡು ವೇರಿಯಂಟ್ ನ ಇಂಜಿನ್ ಸ್ಪೆಸಿಫಿಕೇಶನ್ ಸೇಮ್ ಇರುತ್ತೆ. ಸ್ಕ್ರಾಮ್ 440 ಬೈಕ್ ನ ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್ ಹ್ಯಾಲೋಜನ್ ಬಲ್ಬ್ಸ್ ಜೊತೆ ಬರುತ್ತೆ. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟ್ ಬರುತ್ತೆ. ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ ಅನಲಾಗ್ ಪ್ಲಸ್ ಡಿಜಿಟಲ್ ಸ್ಪೀಡೋಮೀಟರ್ ಬರುತ್ತೆ. ಅನಲಾಗ್ ನಲ್ಲಿ ಸ್ಪೀಡ್ ತೋರಿಸುತ್ತೆ, ಡಿಜಿಟಲ್ ನಲ್ಲಿ ಫ್ಯೂಯಲ್ ಗೇಜ್, ಗೇರ್ ಪೊಸಿಷನ್ ಇಂಡಿಕೇಟರ್, ಟ್ರಿಪ್ ಮೀಟರ್, ಓಡೋಮೀಟರ್, ಟೈಮ್ ಎಲ್ಲ ತೋರಿಸುತ್ತೆ. ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ನ್ಯಾವಿಗೇಟ್ ಮಾಡೋಕೆ ರೈಟ್ ಸೈಡ್ ಬಟನ್ ಕೊಟ್ಟಿದ್ದಾರೆ. ಈ ಒಂದು ಬೈಕ್ ನಲ್ಲಿ ಸ್ವಿಚಬಲ್ ABS ಬರುತ್ತೆ, USB ಚಾರ್ಜಿಂಗ್ ಪೋರ್ಟ್ ಬರುತ್ತೆ, ಟೈಪ್ A ಬರುತ್ತೆ. ಟ್ರಿಪ್ಪರ್ ನ್ಯಾವಿಗೇಷನ್ ಈ ಒಂದು ಬೈಕ್ ಗೆ ಕಂಪ್ಯಾಟಬಲ್ ಆಗುತ್ತೆ. ಆದ್ರೆ ಒಂದು ನ್ಯಾವಿಗೇಷನ್ ಸಿಸ್ಟಮ್ ಆಪ್ಷನ್ ಅಲ್ಲೂ ನೀವು ಆಕ್ಸೆಸರೀಸ್ ತರ ಈ ಒಂದು ಯೂನಿಟ್ ನ ಹಾಕ್ಸ್ಕೊಬೇಕು. ಸ್ಕ್ರಾಮ್ 440 ಅಂತ ಪ್ಯಾನಲ್ ಹಾಕಿದ್ದಾರೆ ಸ್ಪೀಡೋಮೀಟರ್ ಪಕ್ಕ. ಹ್ಯಾಂಡಲ್ ಬಾರ್ ವಿಚಾರಕ್ಕೆ ಬಂದಾಗ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಬರುತ್ತೆ. ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಫ್ರೇಮ್ ವಿಚಾರಕ್ಕೆ ಬಂದಾಗ ಆಫ್ ಡೂಪ್ಲೆಕ್ಸ್ ಸ್ಪ್ಲಿಟ್ ಕ್ರಾಡಲ್ ಫ್ರೇಮ್ ಜೊತೆ ಬರುತ್ತೆ. ಡ್ರೈವ್ ವೇಟ್ ಬಂದು 187 kg ಬರುತ್ತೆ. ಕ್ರಬ್ ವೇಟ್ ಬಂದು 196 kg ಬರುತ್ತೆ. ವಿತ್ ಆಯಿಲ್ ಆನ್ ಫ್ಯೂಯಲ್ ಅದು 90% ಇದ್ರೆ. ವೀಲ್ ಬೇಸ್ ವಿಚಾರಕ್ಕೆ ಬಂದಾಗ ಸ್ಕ್ರಾಮ್ 411 ಇದೆಯಲ್ಲ, ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಒಂದು ವೀಲ್ ಬೇಸ್ ಒಂದು ಸ್ವಲ್ಪ ದೊಡ್ಡದಾಗಿದೆ, ಅಂದ್ರೆ 5 mm ದೊಡ್ಡದಾಗಿದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಲುಕ್ ವೈಸ್, ಡಿಸೈನ್ ವೈಸ್ ಅಂಡ್ ಟೆಕ್ ವೈಸ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಗಾಡಿ.
ಸ್ಕ್ರಾಮ್ 440 ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಏರ್ ಕೂಲ್ಡ್ F5 BS6 E20 ಫ್ಯೂಯಲ್ ಕಾಂಪ್ಯಾಟಬಲ್ ವಿತ್ OBD ಜೊತೆ ಈ ಒಂದು ಬೈಕ್ ಬರುತ್ತೆ. ಸ್ಕ್ರಾಮ್ 440 ಅಂತ ಸ್ಟಿಕರಿಂಗ್ ಮಾಡಿದ್ದಾರೆ, ಆದ್ರೆ ಆಕ್ಚುಯಲ್ ಡಿಸ್ಪ್ಲೇಸ್ಮೆಂಟ್ ಬಂದು 443cc. ಈ ಒಂದು ಬೈಕ್ ನಲ್ಲಿ ಎಲೆಕ್ಟ್ರಿಕ್ ಸ್ಟಾರ್ಟ್ ಅಷ್ಟೇ ಬರೋದು. ಮ್ಯಾಕ್ಸಿಮಮ್ ಪವರ್ 25 bhp ಬರುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 34 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಈ ಒಂದು ಬೈಕ್ ನಲ್ಲಿ 6 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 15 ಲೀಟರ್ಸ್ ಬರುತ್ತೆ. ಮೈಲೇಜ್ ಅರೌಂಡ್ 30 kmpl/ಲೀಟರ್ ಮೈಲೇಜ್ ಕೊಡುತ್ತೆ. ಸರ್ವಿಸ್ ಕಾಸ್ಟ್ ವಿಚಾರಕ್ಕೆ ಬಂದಾಗ ಕ್ಲಾಸಿಕ್ 350 ಬೈಕಿಗಿನ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆಕ್ಚುಯಲ್ ಪ್ರೈಸ್ ಹೇಳಕ್ಕಾಗಲ್ಲ, ಯಾಕಂದ್ರೆ ಇದು ಹೊಸ ಗಾಡಿ. ಯಾರೋ ಹಳೆ ಹಿಮಾಲಯನ್ ಬೈಕ್ ಇಟ್ಟಿರ್ತಾರೋ ಅಥವಾ ಸ್ಕ್ರಾಮ್ 411 ಇಟ್ಟಿರ್ತಾರೋ ಅವ್ರನ್ನ ಕೇಳ್ಕೊಬಹುದು ಸರ್ವಿಸ್ ಕಾಸ್ಟ್ ನೆಲ್ಲ. ಸ್ಕ್ರಾಮ್ 440 ಅಂದ್ರೆ ಸ್ಕ್ಯಾಮ್ಲರ್ ಬೈಕ್ ಅಂತ ನೀವು ಡುಕಾಟಿ ಬೈಕ್ಸ್ ಅಲ್ಲಿ ಮತ್ತೆ ರಾಮ್ ಬೈಕ್ಸ್ ಅಲ್ಲಿ ನೀವು ನೋಡಿರ್ಬೋದು, ಸ್ಕ್ರಾಮ್ಲರ್ ಬೈಕ್ ಅಂತ. ಸೊ ಅದೇ ತರ ಈ ಒಂದು ಬೈಕ್ ಅಷ್ಟೇ, ನೇಕೆಡ್ ಆಗಿರುತ್ತೆ, ತುಂಬಾ ಹೈಟ್ ಅಲ್ಲಿ ಇರುತ್ತೆ. ಸೆಮಿ ಆಫ್ ರೋಡಿಂಗ್ ಅಂತೂ ಆರಾಮಾಗಿ ಮಾಡ್ಬೋದು. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಮಡ್ಡಿ ರೋಡ್ ಅಂತ ಹೇಳ್ಬೋದು. ಸೊ ಇನ್ನೇನ್ ಮಾಡೋಣ, ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ. ಲೆಟ್ಸ್ ಡೈವ್ ಇನ್ ಟು ಎ ರೈಡಿಂಗ್ ರಿವ್ಯೂ. ಗೈಸ್, ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಬೈಕ್ ಆಲ್ ನ್ಯೂ 2025 ರಾಯಲ್ ಎನ್ಫೀಲ್ಡ್ ಸ್ಕ್ರಾಮ್ 440 ಬೈಕ್ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದಿ ಲೆಟ್ಸ್ ಗೋ ಫಾರ್ ರೈಡ್. ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ಎಲ್ಲ ನೋಡೋಣ. ಇಂಜಿನ್ ಸೌಂಡ್ ಈ ಥರ ಕೇಳಿಸುತ್ತೆ, ಎಕ್ಸಾಸ್ಟ್ ಸೌಂಡ್ ಈ ಥರ ಕೇಳಿಸುತ್ತೆ. ಲೆಟ್ಸ್ ಗೋ ಫಾರ್ ಅ ರೈಡ್. ಗಾಡಿ ಆನ್ ಮಾಡ್ದಾದ್ಮೇಲೆ ಇಂಜಿನ್ ಕಿಲ್ ಸ್ವಿಚ್ನ ಆನ್ ಮಾಡ್ದಾದ್ಮೇಲೆ F5 ಒಂದು ಸೌಂಡ್ ಬರುತ್ತೆ, ಒಂದು ಸೆಕೆಂಡು. ಆ ಸೌಂಡ್ ಕಂಪ್ಲೀಟ್ ಆದಮೇಲೆ, ಆ ಪೆಟ್ರೋಲ್ ಸಕ್ಕಾದ್ಮೇಲೆ ನೀವು ಗಾಡಿನ ಸ್ಟಾರ್ಟ್ ಮಾಡಿ. ಆವಾಗ ಫ್ಯೂಯಲ್ ಪಂಪಿಗೆ ಅಂದರೆ F5ಗೆ ಹೊಡ್ತಾ ಬಿಡಲ್ಲ. ಸಸ್ಪೆನ್ಷನ್ ಸ್ಮೂತ್ ಆಗಿದೆ, ಫ್ರಂಟ್ ಟು ಬ್ಯಾಕ್ ಎರಡೂ. ಅಪ್ರೈಟ್ ರೈಡಿಂಗ್ ಪೋಸ್ಚರ್, ವೈಡ್ ಹ್ಯಾಂಡಲ್ ಬಾರು. ಸೊ ಲೈಟ್ ಈ ಥರ ಫಾಲ್ ಆಗ್ತಾ ಇದೆ, ಹೈ ಬೀಮು ಲೋ ಬೀಮ್ ಈ ಥರ. ಬ್ರೇಕಿಂಗ್ ಎಲ್ಲ ಚೆನ್ನಾಗಿದೆ. ಪಿಕಪ್ ಚೆನ್ನಾಗಿದೆ, ಯಾಕಂದರೆ 34 Nm ಆಫ್ ಟಾರ್ಕ್ ಇದೆ ಒಂದು ಗಾಡಿಯಲ್ಲಿ. ನನ್ನ ವೆಯ್ಟ್ ಬಂದು 90 kg. ಹತ್ತು ಯಾವ ಥರ ಆಗ್ತದೆ ನೋಡಿ. ಸ್ವಲ್ಪ ಸ್ವಿಂಗ್ ಮಾಡೋದು ಕಷ್ಟ. ಬ್ಯಾಕ್ ಸೈಡು ವೈಡರ್ ಟೈರ್ ಸೆಕ್ಷನ್ ಕೊಟ್ಟಿದ್ದಾರೆ, ಬಟ್ ಗಾಡಿ ಹೆವಿ ಇದೆಯಲ್ಲ, ಏನು ಮಾಡೋಕ್ಕಾಗಲ್ಲ, ಹಿಂಗೆಲ್ಲ ಮಾಡೋಕ್ಕಾಗಲ್ಲ. ನನ್ನ ಇದು ಬಂದು 5.7. ನನಗೇನೆ 2 ಕಾಲು ಫ್ಲ್ಯಾಟ್ ಫುಟ್ ಆಗಲ್ಲ. ಇನ್ನು ನನಗಿನ್ನ ಕುಳ್ಳೋರೋರು ಕತೆ ಗೊತ್ತಿಲ್ಲ ನನಗೆ. ನ್ಯೂಟ್ರಲ್. ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ನೋಡೋಣ. ಫಸ್ಟ್ ಗೇರ್, second, third, fourth, fifth, sixth. ಆರಾಮಾಗಿ 100 ಟಚ್ ಆಗುತ್ತೆ. ಟ್ಯಾಕಲ್ ಮಾಡ್ಕೊಂಡು ಹೋಗ್ಬೋದು. ಬ್ರೇಕು ಹೇಳಿದ ಮಾತು ಕೇಳುತ್ತೆ ಗುರು. ಲೋ ಎಂಡ್ ಟಾರ್ಕ್ ಚೆನ್ನಾಗಿದೆ. ಗೇರು ಮಾತ್ರ ಸ್ಲಿಕ್ಕಾಗಿ ಚೇಂಜ್ ಆಗುತ್ತೆ. 100ಗೆ ಹೋಗೋಕ್ಕೇನು ಕಷ್ಟಪಡಲ್ಲ.
ಗೇರ್ ಟಕ 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 ಅಂತ ಚೇಂಜ್ ಆಗುತ್ತೆ. ಯೂ ಟರ್ನ್ ಒಂದು ಕಾಲು ನೆಲಕ್ಕೆ ಇಡಲೇಬೇಕು. ಸಖತ್ ಯಾಕಂದ್ರೆ ಸಖತ್ ಗಾಡಿಲೇ ನಿಜವಾಗ್ಲೂ ಚೆನ್ನಾಗಿದೆ. ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಮಾಡಿದಾರಲ್ಲ, ಸೊ ಮೂಮೆಂಟಮ್ಮು ಫಾಸ್ಟಾಗಿರುತ್ತೆ ಹಳೆದು ಕಂಪೇರ್ ಮಾಡಿದ್ರೆ. ಬಟ್ ಏಸ್ಥೆಟಿಕ್ಸ್ ಹಂಗೆ ಇದೆ. ಮಿರರ್ಸ್ ವಿಚಾರಕ್ಕೆ ಬಂದಾಗ ಅಪ್ಗ್ರೇಡ್ ಮಾಡಿಸ್ಕೊಬೇಕು, ಯಾಕಂದರೆ ತುಂಬಾ ಚಿಕ್ಕದಾಗಿದೆ. ವೈಡ್ ಹ್ಯಾಂಡಲ್ ಬಾರು, ಬ್ಯಾಕ್ ಪೇನ್ ಎಲ್ಲ ಬರಲ್ಲ. ಸೀಟಿಂಗ್ ಕುಷನು ಚೆನ್ನಾಗಿದೆ, ಸೀಟಿಂಗ್ ರೂಮೂ ಚೆನ್ನಾಗಿದೆ, ರೈಡರ್ ಟ್ರಯಾಂಗಲ್ ಚೆನ್ನಾಗಿದೆ. ಫುಟ್ ಪೆಗ್ಸು ಫುಲ್ ಫಾರ್ವರ್ಡ್ ಆಗೂ ಇಲ್ಲ, ಫುಲ್ಲು ಬ್ಯಾಕ್ವರ್ಡ್ ಆಗೂ ಇಲ್ಲ, ಮಿಡಲ್ ಆಗಿದೆ. ಸೊ ಇಟ್ಸ್ ನಾಟ್ ಎ ಸ್ಪೋರ್ಟ್ಸ್ ಬೈಕ್, ಇಟ್ಸ್ ನಾಟ್ ಎ ಏನೋ ಫುಲ್ಲಿ ಕ್ರೂಸರ್ ಬೈಕ್, ಇಟ್ ಈಸ್ ಅನ್ ಟ್ರಾವೆಲಿಂಗ್ ಬೈಕ್ ಅಂತ ಹೇಳ್ಬೋದು. ಇಲ್ಲೇನೋ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಗುರು. ಟಾಪ್ ಬಾಕ್ಸ್ ಹಾಕೊಂಡು ಹೋಗೋಕ್ಕೆಲ್ಲ ಈ ಗಾಡಿ ಸಕ್ಕತ್ ಅಂತ ಹೇಳ್ಬೋದು, ಅಲ್ಲಾಡಲ್ಲ ಗಾಡಿ. ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಬ್ಯಾಕ್ ಸೈಡ್ ಸಸ್ಪೆನ್ಷನು ಚೆನ್ನಾಗಿದೆ, ಫ್ರಂಟು ಫೀಲ್ ಆಗುತ್ತೆ ಅಷ್ಟೇ. ಬಿಟ್ಟರೆ ಹಿಮಾಲಯನ್ 450 ಒಳಗೆ ಕೊಟ್ಟಿದ್ದಾರಲ್ಲ ಆ ಥರ ಸಸ್ಪೆನ್ಷನ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು, ಸ್ಮೂತಾಗಿರೋದು. ಬಟ್ ಅದು ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್, ಇದು ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಶಾರ್ಟ್ ಟ್ರಾವೆಲ್ಲು. ಸಿಟಿಯಲ್ಲಿ ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಕಾರ್ನರಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ಈ ಗಾಡಿಯ ಪರ್ಪಸ್ ಬಂದು ಸಿಟಿ ಯೂಸೇಜ್ಗೆ, ಆಫ್ ರೋಡ್ಗೆ, ಸೆಮಿ ಆಫ್ ರೋಡ್ಗೆ. ನೀವೇನಾರ ಸ್ಪೋಕ್ ವೀಲ್ ವೇರಿಯಂಟ್ನ ತಗೊಂಡ್ರೆ ಫುಲ್ ಆಫ್ ರೋಡು ಮಾಡ್ಬೋದು. ಅಲಾಯ್ ವೀಲ್ಸ್ ತಗೊಂಡ್ರೆ ಸೆಮಿ ಆಫ್ ರೋಡಿಂಗ್ ಮಾಡ್ಬೋದು. ಯಾಕಂದರೆ ಅಲಾಯ್ ವೀಲ್ಸ್ ಏನಾರ ಮುರಿದೋದ್ರೆ ಮತ್ತೆ ರೀಪ್ಲೇಸ್ ಮಾಡಬೇಕಾಗುತ್ತೆ. ಆದರೆ ಅಲಾಯ್ ವೀಲ್ಸ್ ಬದಲು ಸ್ಪೋಕ್ಸ್ ವೀಲ್ಸ್ ಇದ್ದರೆ ಅದನ್ನು ರೆಡಿ ಮಾಡಿಸ್ಬೋದು. ಶೆರ್ಪಾ ಇಂಜಿನ್ ಥರ ಹೋಗಬೇಕು ಅಂತ ಹೇಳಿದ್ರೆ ಇದು ಹೋಗಲ್ಲ. ಹಳೆ ಇಂಜಿನ್ ಏನಿದೆಯೋ ಅದೇ ಸೇಮ್ ಏಸ್ಥೆಟಿಕ್ಸೇ ಇರೋದು. ಯಾವೊಂದು ಗಾಡಿಯಲ್ಲಿ ಪವರ್ ಕಮ್ಮಿ ಇದ್ದು ಟಾರ್ಕ್ ಜಾಸ್ತಿ ಇದ್ದರೆ ಅದು ಫಾಸ್ಟ್ ಹೋಗಲ್ಲ. ಇಟ್ಸ್ ಅನ್ ಕ್ರೂಸರ್ ಬೈಕ್. ಕ್ಲಾಸಿಕ್ 350 ಎಲ್ಲ ಕತೆ ಏನಂದರೆ ಅದೇ, ಏನೋ ಫಾಸ್ಟಾಗಿ ಹೋಗೋಕ್ಕಲ್ಲ ಈ ಗಾಡಿನ ತಾಣೋದು, ಎಂಜಾಯ್ ಮಾಡ್ಕೊಂಡು ಓಡಿಸ್ಬೇಕು ಈ ಗಾಡಿನ. ಫಾಸ್ಟ್ ಅಂದರೆ ಹೋಗ್ಬೋದು ಗುರು, ನೀನು ಏನಂದರೆ ರಪ 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 ಅಂತ ಗೇರ್ ಚೇಂಜ್ ಮಾಡಿಕೊಂಡು ಓಡ್ಸೋಕ್ಕಾಗಲ್ಲ ಈ ಗಾಡಿನ. ಇದಕ್ಕೆ ಯಾವುದೋ ಒಂದು ಸ್ವೀಟ್ ಟೈಮ್ ಇರುತ್ತೆ ಗೇರ್ ಚೇಂಜಿಂಗು, ಅದನ್ನು ಚೇಂಜ್ ಮಾಡಿಕೊಂಡು ನೀನು 120 140 ಟಚ್ ಆಗುತ್ತೆ. ಬ್ರೇಕಿಂಗು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಆದರೆ ಸ್ಪೋರ್ಟ್ಸ್ ಬೈಕ್ ಥರ ಓಡ್ಸೋಕ್ಕೆ ಈ ಗಾಡಿ ಆಗಲ್ಲ. ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಇದ್ದರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನೋ ನಿಮಗೆ ಸ್ಟ್ರೈನ್ ಅನಿಸಲ್ಲ. ಮೂಮೆಂಟಮ್ ಫಾಸ್ಟಾಗಿರುತ್ತಲ್ಲ, ಸೊ ಅದರಿಂದ ನಿಮಗೆ ಟ್ರಾವೆಲಿಂಗ್ ಟೈಮ್ ಕಮ್ಮಿ ಇರುತ್ತೆ ಆ್ಯಂಡ್ ನಿಮಗೆ ಎಂಗೇಜಿಂಗ್ ಆಗೂ ಇರುತ್ತೆ ಈ ಒಂದು ಗಾಡಿ. ಒಂದೇ ಕೈಯಲ್ಲಿ ಓಡಿಸ್ತಿದ್ದೀನಿ ವಿತ್ 4th ಗೇರ್. ಟಾರ್ಕ್ ಚೆನ್ನಾಗಿದೆ ಗುರು. ಈ ಒಂದು ಗಾಡಿನ ಬಂದು ಟಾರ್ಕ್ ಯುವ ಶೋರೂಮ್ನಲ್ಲಿ ತಗೊಳ್ಳಿ. ದಿಸ್ ಈಸ್ ದಿ ಶೋರೂಮ್ ಇನ್ ನಾಗರಬಾವಿ. ಗಾಡಿ ಮಾತ್ರ ಸಖತ್ತಾಗಿದೆ. ಇದರಲ್ಲಿ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಬರುತ್ತೆ, ಗೇರಲ್ಲಿದ್ದರೆ ಮಾತ್ರ ಅದು. ಗಾಡಿ ಆಫ್ ಆಯಿತು.